வெயில் அடிக்கும் நாள் வரைக்கும் கொடை பிடிப்பேன் தாயாக. நீ நீ சொல்லும் நாமாய பறவைகளே, தென்கிழக்கு தேன் சிட்டு செம்பருத்தி பூமுட்டு செல்லம் கொஞ்சுதே தாலாட்ட. ಏನ್ ಬಿಲ್ಡಿಂಗ್ ಅಪ್ಪ, ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದಿಲ್ಲ. ಕಾಲೇಜು ಶಾಶ್ವತ. ಇದರಲ್ಲಿ ಬೆಳಿಗ್ಗೆ 10 ಗಂಟೆ ಬರೋನು 11 ಗಂಟೆ ಬಂದ್ರು ಯಾವ ನನ್ನ ಮಗನು ಕೇಳಲ್ಲ. 5 ಗಂಟೆಗೆ ಹೋಗ್ಬೇಕಾಗಿರೋನು 3 ಗಂಟೆಗೆ ಎದ್ದೋದ್ರು ಯಾರು ಕೇಳಲ್ಲ. ಇದ್ರ ಮಧ್ಯೆ 4 ಸಲ ಟೀಗೆ ಕಾಫಿಗೆ ಅದಕ್ಕೆ ಇದಕ್ಕೆ ಅಂತ ಹೋದ್ರು ಅರ್ಧ ಗಂಟೆ 2 ಅವರ್ ಎಗ್ರೋಯ್ತು. ಸಾಲ್ದಿದ್ದಕ್ಕೆ 1 ಅವರ್ ಲಂಚ್ ಬ್ರೇಕ್. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ ಮುಚ್ಕೊಂಡ್ಬಿಟ್ಟೆ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಚೋಯಿಸ್ರಿ ಹೇಳವ್ರೆ. ಅಕ್ಕ 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 ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ಕಾಲ್ಚಾರ ಬಿತ್ತಾನ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮದಲ್ಲಿ ಅಪರೂಪದ ಅಳಿಲೊಂದು ಕಂಡು ಬಂದಿದೆ. ಮಂಜುನಾಥ್ ಬಿ ಎನ್ನುವವರ ಅಡಿಕೆ ತೋಟದಲ್ಲಿ ಈ ವಿಶೇಷವಾದ ಕಂದು ಬಣ್ಣದ ಅಳಿಲು ಕಂಡು ಬಂದಿದೆ. ಸುಮಾರು 3 ಅಡಿ ಉದ್ದದ, ಸುಮಾರು 2.5 ಕೆಜಿ ತೂಕದ ಅಳಿಲು ಇದಾಗಿದೆ. ಪಶ್ಚಿಮ ಘಟ್ಟದ ಕಾಡಿನ ಅಂಚಿನಲ್ಲಿರುವಂತಹ ಮಂಜುನಾಥ್ ಅವರ ಅಡಿಕೆ ತೋಟದಲ್ಲಿ ಈ ಅಳಿಲು ಕಾಣಿಸಿಕೊಂಡಿರೋದು ತುಂಬಾ ವಿಶೇಷವಾಗಿದೆ. 200 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ, ಬರ್ತಾ ಇದ್ದೀನಿ 200 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ ನೀ ನೋಡಬಾರದೆ, ಯಾಕಪ್ಪ ಸಿದ್ದರಾಮಯ್ಯ ಮಗವೆಲ್ಲ ಸಾಪಿಗೆ, ನಿಮ್ಮ ನೋಡಿದವರೆಲ್ಲ ನೇರುತ್ತಾರೆ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ. ಸಿದ್ಧತೆಗೆ ಸಚಿವರ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ಕಾರ್ಯತಂತ್ರವನ್ನ ರೂಪಿಸಲಾಗ್ತಾ ಇದೆ. ಅಧಿಕಾರ ಹಂಚಿಕೆ, ಕಿತ್ತಾಟ ಮತ್ತಿತರ ವಿಷಯಗಳ ಬಗ್ಗೆ ಪ್ರಸ್ತಾಪ ನಡೆಸುವ ಸಾಧ್ಯತೆ ಇದ್ದು ಅವಿಶ್ವಾಸ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಏನಾಯ್ತು ಮಗ? ಎಸಿ ವರ್ಕ್ ಆಗ್ತಿಲ್ಲ ಮಗ. ನೀರ್ ತುಂಬಿಲ್ವೇನಾ? ಅಯ್ಯ ನೀರ್ ಗೋಬ್ ನನ್ ಮಗನೇ, ಅದು ಎಸಿ ಕಣೋ. ನೈಟೇ ಉಯ್ದಿರ್ತಾರೆ, ರಾತ್ರಿ ಉಯ್ದಿರ್ತಾರ. ಲೋ ಅದ್ ಎಸಿ ಕಣೋ, ಕೂಲರ್ ಅಲ್ಲ. ಕಿತ್ತೋದ್ ನನ್ ಮಕ್ಳ. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂತ್ಬಿಡ್ಬೇಕ ಅಷ್ಟೇ. ಹಾಕಲೇ ಎಣಿದ್ ಮುಂದೆ ಹಾಕ್ತಾರಲ್ಲ, ಕಂಕಣಕಾಯ ನಕ್ಕಣಕಾಯ ಕಂಕಣಕಾಯ ನಕ್ಕಣಕ ಡಬ್ಬ ಕೂತು. ಇನ್ನು ಏನೋ ಬೇಕಣ. ಬಿರ್ಬಟ್ಟು ಐ ಲವ್ ಯು. ನಮ್ಮ ಮಂಡ್ಯ ಆದ್ಮೇಲೆ ಆನೆ ನೀರಿನಲ್ಲಿ ಬಾತು ಕೋಳಿ. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸು. ಅವಳಿ ನಿನ್ನ ಲವ್ ಮಾಡ್ತಾವಳ? ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಲೋಪ. ಸೈಲೆನ್ಸ್.
ಎಲ್ರು ಬಂದ್ರ ಯಜಮಾನ್ರೆ? ಇಲ್ಲ ಇಲ್ಲ ಕನಕ ಸೂರಿ ವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋ. ಒಂದ್ ನಿಮಿಷ ಹರಿಯಪ್ಪ. ಯಜಮಾನ್ರೆ ನಿಂತ್ಕೋ. ಬರ್ಬೇಕು. ಎಲ್ಲ ಗ್ಯಾಸ್ ನಮ್ಮ ಪ್ರೀತಿಯ ಕಾಡು ಮನುಷ್ಯ ಮಹೇಶ ಇವತ್ತು ಆರ್ಯನ್ ಬೇಕಿದ್ದಾನೆ. ಅವ್ರು ಪೊದೆಯಲ್ಲಿ ಹುಡುಕಾಟ ಮಾಡಲ್ಲ ಆದ್ರೆ ಹೌದೌದು. ಕ್ಲಾಸ್ ಇಲ್ದ ಕಾರಣ ಇಷ್ಟು ಜನ ಸ್ಟೂಡೆಂಟ್ಸ್ ಹೊರಗೆ ಅಡ್ಡಾಡಕ್ ಕುಂತಾರ ನೋಡ್ರಿ. ಇದ್ದಾರೆ ಅವ್ರಿಗೆ ಪ್ರೊಫೆಸರ್ ಪಾಪ ಓದಂತ ಒಂದು ಬೇಜಾರೇ ಇಲ್ಲ. ಆಕ್ಚುಲಿ ಗ್ರೂಪ್ ನಂದ ಅಂತಂದ ಹೇಳಿ ತಾನೇ ವಿಡಿಯೋ ಮಾಡ್ಕೊಳಕ್ ಹಚ್ಬಿಟ್ಟಾನ. ನಮ್ದೇವ್ರು ತೋರ್ಸೋಲ್ಲ. ನೀವು ಹೊರಗೆ ಕುಂತೀರಿ ನೋಡಿ. ಈಗ ನಾನು ಬರೀ ಸ್ವಲ್ಪ ಉಳ್ಕಿದಾರೆಲ್ಲ ನೀವಾಗ ಕಾಣಿಸ್ಕೊಂತೀರಿ. ಅಲ್ಲಿ ಎಲ್ಲಾರು ಇದ್ ಮಾಡ್ರಿ. ಸುನಿಲ್ ಏನ್ ಮಾಡಕ್ ಕುಂತ ನೋಡ್ರಿ. ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಬರೋವಲ್ತ. ಸುನಿರ್ಲಿ ಬ್ಯಾಕ್ ಕ್ಯಾಮ್ರಾ ಬರಲ್ಲಿ. ಬಸ್ ಹೆಂಗ್ಸು ಬೈಕ್ ಆಗಿದೆ. ಏನ್ ತಿನ್ನಕ್ ಕುಂತಿ ಸುನಿಲ? ಹುಣಸೆಕಾಯಿ. ಬಸ್ ಹೆಂಗ್ಸು ಬೈಕ್ ಆಗಿದೆ. ಏಯ್ ಇನ್ನೊಂದ್ಸತಿ ಹೇಳ್ರಿ. ನಾಳೆ ಶಿವ ಮತ್ತೆ ನಾಳೆ ಐತಿ. ನಾಳೆ ಇಲ್ಲ. ಮತ್ತೆ ಮುಂದಿನ ಸೋಮವಾರ ಇಲ್ಲಿ ಹೇಳು ಪಟ್ಟಣ ಹೇಳು. ಇವತ್ತಿಂದ ಇಷ್ಟ ಆತ್ ನೋಡಪ್ಪ. ಮತ್ತೆ ಮುಂದಿನ ಸೋಮವಾರ ಓಕೆ ಬಾಯ್ ಬಾಯ್. ಎಲ್ಲರೂ ನಮ್ಮ ಪೇಜ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ದು ಪಕ್ಕದಲ್ಲಿರೋ ಬೆಳಕನ್ನು ಕ್ಲಿಕ್ ಮಾಡಿ. ಇವ್ರು ಏನ್ ಹೇಳ್ತಾರೆ ಕೇಳಿಸ್ಗೆರೆ ಹೇಳ್ರಿ ಪಟ್ಟಣ. ಹೇಳ್ರಿ ಪಟ್ಟ ಅವಾಗ್ಲಿಂದ ಸ್ವಲ್ಪ ಫೀಲ್ ಆಗಕ್ಕಿತ್ತು. ಬಟ್ ಇವಾಗ ಏನ್ ಫೀಲ್ ಆಗ್ತಂತಂದ್ರೆ ಯಾರೋ ಒಬ್ರು ಸ್ಪೆಷಲ್ ಆಗಿ ಆ ಫೀಲ್ ಅನ್ನ ಹೋಗಿ ಇವಾಗ ಸಂತೋಷ ಮೂಡಕ್ಕಾಗಿ ಬಂದಿದ್ದೀನಿ. ಇಷ್ಟು ಜನ ಖಾಲಿ ಇದೆ ನೋಡ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ. ಲೆಕ್ಚರರ್ ಇಲ್ಲ ಅದಕ್ಕೆ ಇಷ್ಟು ಜನ ಖಾಲಿ. ಸರ್ ಬಂದಾರ? ಓಕೆ ಸರ್ ಬಾಯ್. ಆಗ ಇವರು ಮೇಲಿಂದ ಇಳಿದು ಬರ್ತಾ ಇದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದ. ಬಂದ್ರು ಸಾರ್ ಶಕುಂತಲಾ ಬಂದ್ರು ಸಾರ್. ನೀನಾ ಶಕುಂತಲಾ? ಅಲ್ಲ ನನ್ ಶಶಿಕಲಾ. ಯಾರನ್ನ ನೋಡ್ಬೇಕು? ನಿಮ್ಮನ್ನೇ ನೋಡ್ಬೇಕು. ಏನಾಗ್ಬೇಕಾಗಿತ್ತು? ಅಡ್ಮಿಟ್ ಆಗ್ಬೇಕಿತ್ತು. ಸರಿ ಈ ಕಡೆ ಕಳಿಸಿ ಸರ್. ಶಟಪ್ ಅಂದ್ರೆ ಬಾಯ್ ಮುಚ್ಚು ಸರ್. ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ. ನಿನಗೆ ಯಾವುದಿಷ್ಟವೋ ಆ ಬೆಂಚೆ ಸೆಲೆಕ್ಟ್ ಮಾಡ್ಕೋ. ನೀವು ಹುಡುಗಿರ್ ನೋಡಕ್ ಮಾತ್ರ ಹೀಗಿರ್ತೀರಾ, ತಿಂದ್ರೆ ಹಂಡೇನೆ ತಿಂತೀರಾ. ನಮ್ಮ ಅಪ್ಪ ಅಮ್ಮ ಅಂಗಡಿಗೆ ಹೋಗಿ ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದಾರ್ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರ ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ನೀ ಜಗ್ಗ ಬ್ಯಾಡ ಬಿಡು ಸರಗ ಮಾವ. ನೀ ಜಗ್ಗ ಬ್ಯಾಡ ಬಿಡು ಸರಗ ಮಾವ. ಏ ಬಿಡಾಕ ಹಿಡ್ದಿಲ್ಲ ನಾ ನಿನ್ನ ಸ್ವಾದರ ಮಾವ. ಏ ಬಿಡಾಕ ಹಿಡ್ದಿಲ್ಲ ನಾ ನಿನ್ನ ಸ್ವಾದರ ಮಾವ. ಏ ಜಗ್ಗ ಬ್ಯಾಡ ಬಿಡು ಸರಗ ಮಾವ. ನೀ ಜಗ್ಗ ಬ್ಯಾಡ ಬಿಡು ಸರಗ ಮಾವ. ಹೋಗ್ಲಿ, ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ದೇವರಲ್ಲಿ ಇವನದು ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನನ ಜಾತಕ. ಲೈಫಲ್ಲಿ ಸಿಗಲ್ಲ ಕಣ. ಅಲ್ಲ ನನಗೆ ಒಳ್ಳೆ ಮರ್ಯಾದಕ್ಕಾಗಲ್ಲ. ನಮ್ಮ ಅಂಟ ತಮ್ಮನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆ ಹುಡುಗಿನ ಎತ್ತಾಕೋ ಬಂದಾರು ಮದುವೆ ಮಾಡಿಸ್ತೀನಿ. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ನಿಮ್ಗಳಿಗೆಲ್ಲ ತಲೆ ಕಟ್ಕೊಂಡು ನಾನೇ ಕೂತ್ಕೊಳ್ಳಿ. ಮತ್ತೆ ಕಷ್ಟಪಟ್ರೆ ಬೆವರು ಬರುತ್ತೆ. ನನಗ್ ಬೆವರಂದ್ರೆ ಆಗಲ್ಲ. ಏಯ್, ಆ ಹುಡುಗಿ ನಿನ್ನ ಲವ್ ಮಾಡ್ತಾವಳ? ಯಾರು ಅಂತ ಗೊತ್ತಿಲ್ಲ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತಾರೆ. ಏನ್ ಹೇಳಿ? ಉದ್ದದಪ್ಪ ಇದೀನಲ್ಲ ಸೊಮ್ಮೆ. ಆಕ್ಚುಲಿ ಗುಂಪಲ್ಲಿ ಫಸ್ಟ್ ಕಾಣಿಸೋದೇನಾ ಅಂತಾನೆ. ಕೋಟಿನ ಕುಟ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಕಾಲೇಜ್ ಲೈಫ್ ಅಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಸರಿ ಮಾಡ್ರಿ, ನಾನು ಮಾಡ್ರಿ, ಕೈ ಹಿಡಿತಾರೆ ನನಗೆ. ಫಿಗರ್ ನೋಡಕ್ಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ. ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋದ್ರಲ್ಲಿ
ನಾನು ಸತ್ಯ ಹರಿಶ್ಚಂದ್ರ. ನಮ್ಮದು ರಘುವಂಶ. ರಘುವಂಶದ ಕಡೆಯ ಕುಡಿ ನಾನು. ಕೊಟ್ಟ ಮಾತನ್ನ ಯಾವತ್ತೂ ವಾಪಸ್ ತಗೊಳ್ಳೋದು. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲಬಿಡದ ಹಠವಾದಿ. ಲಡ್ಕಾ ನಹೀ, ಮೇರಾ ನಾಮ್ ರಾಕಿ ಹೈ, ಯಾದ್ रहेगा ना. ಏನ್ ಅಂದವಾಗ್ಬಿಟ್ಬಿಟ್ಟ ನನ್ನ ಮಗ ನೀನು. ನಿನ್ನಲ್ಲಿ ಏನೋ ಒಂದು ತೈಲಿದೆ. ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಶೋಕಿನೂ ಇಲ್ಲ ಸರ್. ನನಗೆ ತುಂಬಾ ಜನ ಪ್ರಪೋಸ್ ಮಾಡ್ತಾರೆ, ಆದ್ರೆ ನನ್ಗೆ ಯಾವ ಶೋಕಿನೂ ಇಲ್ಲ. ಇವಾಗ ಹುಡುಗಿರ್ ಸವಾಸಕ್ಕೆ ಹೋಗಲ್ಲ. ಹುಡುಗಿರ್ ಸವಾಸಕ್ಕೆ ಹೋದ್ರೆ ನೆಮ್ಮದಿಯಾಗಿ ನಾವು ಉದ್ಧಾರ ಆಗಕ್ಕಾಗಲ್ಲ. ಇವಳೇನಾದ್ರೂ ಮದ್ವೆ ಆಗ್ಬಿಟ್ರೆ ಅಷ್ಟೇ, ನಾನು ಓಡಬಾರ್ದಲ್ಲ. ಬೈದ ಸಾಯಿಸ್ಬಿಡ್ತಾಳೆ. ಹಲೋ, ಅದೆಲ್ಲ ಬೇಕಾಗಿಲ್ಲ. ಯಾವಳ್ರಿ ಹೇಳಿದ್ದು ನಿಮ್ಗೆ ಎತ್ಕೊಂಬರೋದಕ್ಕೆ? ನಾನ್ ಹೇಳಿದ್ದೇನ್ರಿ? ನಾನೇನ್ ಚೆನ್ನಾಗಿದ್ದೀನಲ್ಲ, ಪುಣ್ಯ ಮಾಡಿದ್ರಿ ನೀವು. ನನ್ ಕಣ್ಣು, ಕಲರು, ಹೈಟು, ಸ್ಮೈಲು. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ. ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ? ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಬಿದ್ರೆ ಹೆಂಗ್ ಎದ್ದು ಬರೋದು ಅಂತ ನನಗೆ ಗೊತ್ತು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ ಸಿಗ್ತಾನೆ ಹೇಳಿ?